ಕೋಗಿಲು ಕ್ರಾಸ್ ನಿರಾಶ್ರಿತರಿಗೆ ನೀಡೋ ಮನೆಗಳು ಹೇಗಿದಾವು ಗೊತ್ತಾ? ಈಗಾಗಲೇ ಹಸ್ತಾಂತರ ಹಂತಕ್ಕೆ ಬಂದಿರುವ ಮನೆಗಳು ಎಲ್ಲಿದಾವು ಗೊತ್ತಾ? ಸರ್ಕಾರದಿಂದ 11 ಲಕ್ಷ ಮೌಲ್ಯದ ಮನೆಗಳು ರೆಡಿ ಆಗಿದಾವೆ. ನೋಡಿ, ಸರ್ಕಾರದಿಂದ 11 ಲಕ್ಷ ಮೌಲ್ಯದ ಮನೆಗಳು ರೆಡಿ ಆಗಿದ್ದಾವೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಹಸ್ತಾಂತರ ಆಗುವ ಮನೆಗಳ ಚಿತ್ರಣ. ಯಲಹಂಕದ ಬೈಯಪ್ಪನಹಳ್ಳಿ ಹೋಬಳಿಯಲ್ಲಿ ನಿರಾಶ್ರಿತರಿಗೆ ಹೊಸ ಮನೆಯನ್ನ ಕಟ್ಟಿಸಿ ಕೊಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ನಿರ್ಮಿಸಿರುವಂತಹ ಮನೆಗಳು ಲಿವಿಂಗ್ ಏರಿಯಾ, ಅಡುಗೆ ಮನೆ ಜೊತೆಗೆ ಯುಟಿಲಿಟಿ ವ್ಯವಸ್ಥೆಯೂ ಕೂಡ ಇದೆ. ಪ್ರತ್ಯೇಕವಾಗಿ ಬಾತ್ರೂಮ್, ಟಾಯ್ಲೆಟ್ ನಿರ್ಮಾಣ ಮಾಡಲಾಗಿದೆ. 1 ಲಕ್ಷ ವಸತಿ ಯೋಜನೆ ಅಡಿ ನಿರ್ಮಿಸಿರುವಂಥ ಮನೆಗಳಿವು. ಒಟ್ಟು 6 ಬ್ಲಾಕ್ಗಳಲ್ಲಿ 1187 ಮನೆಗಳಿರುವಂಥ ಅಪಾರ್ಟ್ಮೆಂಟ್, 1 BHK ಮನೆಗಳನ್ನು ನಿರ್ಮಾಣ ಮಾಡಿದೆ ನಿಗಮ. 6 ಬ್ಲಾಕ್ಗಳಲ್ಲಿ ತಲಾ 14 ಮಹಡಿಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಅವರೆಲ್ಲ ಮುಂಚೆ ಹಿಂಗಿದ್ರು ಆ ಒಂದು ಏರಿಯಾದಲ್ಲಿ ಅಥವಾ ಕೋಗಿಲು ಲೇಔಟ್ನಲ್ಲಿ. ಈಗ ಜಾಗ ಸರ್ಕಾರದ್ದು, ನೀವು ಇಲ್ಲಿಂದ ಮನೆ ಖಾಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಟ್ಟಿಸ್ಕೊಂಡಿದ್ದಂಥ ಮನೆಗಳಾಗಿರ್ಬೋದು, ಗುಡಿಸಲುಗಳನ್ನೆಲ್ಲವನ್ನೂ ಕೂಡ ತೆರವು ಮಾಡಲಾಯಿತು. ಸೊ ಈ ವಿಚಾರ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಅವರನ್ನು ಹೊರ ಹಾಕುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ ಬಂದಾಗ ಸ್ವತಃ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಈಗ ಅವರಿಗೆ ಅಪಾರ್ಟ್ಮೆಂಟ್ನಲ್ಲಿ ಮನೆಗಳನ್ನು ನೀಡ್ತಾ ಇದೆ. ಸೊ ಆ ಮನೆಗಳು ಯಾವ ರೀತಿ ಆಗಿದ್ದಾವೆ, ಹೇಗಿದೆ ವ್ಯವಸ್ಥೆ, ಎಲ್ಲದರ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಆ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಕೋಗಿಲು ಕ್ರಾಸ್ನಲ್ಲಿ ಮನೆಗಳನ್ನು ಕಳ್ಕೊಂಡಂತಹ ನಿರಾಶ್ರಿತರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ನಿವೇಶನಗಳನ್ನು ಅಥವಾ ಅಪಾರ್ಟ್ಮೆಂಟ್ಗಳನ್ನು ಅಥವಾ ಫ್ಲ್ಯಾಟ್ಗಳನ್ನು ಕೊಡುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತದೆ. ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಸದ್ಯ ನಾನಿರುವಂತಹ ಜಾಗ ಇದು 1 ಲಕ್ಷ ಯೋಜನೆ ಅಡಿಯಲ್ಲಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ 6 ಬ್ಲಾಕ್ಗಳು ಇರುವಂತಹ ಒಂದು ಅಪಾರ್ಟ್ಮೆಂಟು. ಇಲ್ಲಿ ಯಾವ ರೀತಿಯಾಗಿ ಇದೆ ಅಂದರೆ ಎಲ್ಲವೂ ಕೂಡ 1 BHK ಇರುವಂತಹ ಮನೆಗಳು. ಆ ಮನೆಗಳು ಯಾವ ಥರ ಇದೆ, ಜೊತೆಗೆ ಇಲ್ಲಿನ ವ್ಯವಸ್ಥೆಗಳು ಯಾವ ಥರ ಇದೆ ಅನ್ನೋಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾರ್ ಪಾರ್ಕಿಂಗ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ಲಿಫ್ಟಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಸ್ಟೇರ್ ಕೇಸಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಒಟ್ಟು 6 ಬ್ಲಾಕ್ಗಳಿರುವಂಥದ್ದು. 6 ಬ್ಲಾಕ್ಗಳಿಂದ ಸುಮಾರು 1187 ಮನೆಗಳನ್ನು ಕಟ್ಟಿಸಿಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಸದ್ಯ ನಾನು ಗ್ರೌಂಡ್ ಫ್ಲೋರಲ್ಲಿದ್ದೀನಿ, 001 ಅಂಥೇಳಿ. ಪ್ರತಿಯೊಂದು ಬ್ಲಾಕ್ನಲ್ಲೂ ಕೂಡ ಅಂದರೆ ಪ್ರತಿಯೊಂದು ಫ್ಲೋರ್ನಲ್ಲೂ 12 ಮನೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗಿದೆ. ಸೊ ಮನೆ ಒಳಗಡೆ ಪ್ರವೇಶವನ್ನು ಪಡಿತಾ ಇದ್ದೀನಿ. ಇದು ಅಂದರೆ 1 BHK ಇರುವಂಥ ಪ್ರತಿಯೊಂದು ಮನೆಯೂ ಕೂಡ 1 BHK ಇರುವಂಥದ್ದು. ಕೆಳಗಡೆ ಆಲ್ರೆಡಿ ವೆಟ್ರಿಫೈಡ್ ಟೈಲ್ಸನ್ನು ಕೂಡ ಹಾಕಲಾಗಿರುವಂಥದ್ದು. ಅಂದರೆ ಯಲಹಂಕ ನಗರದ ಬೈಯಪ್ಪನಹಳ್ಳಿ ಹೋಬಳಿಯಲ್ಲಿ ಈ ಒಂದು ನಿವೇಶನಗಳನ್ನು ಅಂದರೆ ಅಪಾರ್ಟ್ಮೆಂಟನ್ನು ಕಟ್ಟಿಸಿಕೊಡುವಂಥ ಕೆಲಸ ಆಗಿರುವಂಥದ್ದು. ರಾಜೀವ್ ಗಾಂಧಿ, ನಾನು ಆಗಲೇ ಹೇಳಿದಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡಲಾಗಿದೆ. ಪ್ರತಿ 6 ಬ್ಲಾಕ್ಗಳು ಇರುವಂಥದ್ದು. ಪ್ರತಿ ಬ್ಲಾಕ್ನಲ್ಲೂ 14 ಮಹಡಿಗಳನ್ನು ಕಟ್ಟಿರುವಂಥದ್ದು. ಸೊ ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ಜಾಗ ಇದು ಲಿವಿಂಗ್ ಏರಿಯಾ. ಇದು ಆಗ್ತಾ ಇದ್ದಂತೆಯೇ ನಾನೀಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಸೊ ಕಿಚನ್ನಲ್ಲೂ ಕೂಡ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಒಂದು ಸೆಲ್ಫನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಒಂದು ಸಿಂಕನ್ನು ಕೂಡ ಇಡುವಂಥ ಕೆಲಸ ಆಗಿದೆ. ಹಾಗೆಯೇ ವೆಂಟಿಲೇಷನ್ಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅತ್ಯಂತ ಚಿಕ್ಕದಾದಂತಹ ವೆಂಟಿಲೇಷನ್ನು, ಒಂದು ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ದೊಡ್ಡದಾದಂಥ ಒಂದು ಕಿಟಕಿಯನ್ನು ಕೂಡ ಇಲ್ಲಿ ಇಡುವಂಥ ಕೆಲಸ ಆಗಿದೆ. ಇದು ಅಡುಗೆ ಮನೆ ಆಗಿರ್ಬೋದು ಮತ್ತು ಅಡುಗೆ ಮನೆಗೆ ಹೊಂದ್ಕೊಂಡಂತೆ ಇರುವಂತಹ ವೆಂಟಿಲೇಷನ್ನ ಚಿತ್ರಣ. ಸೊ ಮೇಲ್ಗಡೆ ಸೆಲ್ಫನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸ ಆಗಿದೆ. ಇನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಇದು ಟಾಯ್ಲೆಟು, ಬಾತ್ರೂಮು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಗೀಝರ್ ಬೇಕು ಅಂತ ಅಂದರೆ ಗೀಝರ್ ಹಾಕಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಹಾಗೆಯೇ ಒಂದು ಸಿಂಕಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ನನಗೆ ಟಾಯ್ಲೆಟ್ಗೆ ಬರ್ತೀನಿ. ವೆಸ್ಟರ್ನ್ ಟಾಯ್ಲೆಟನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇದು ಒಂದು
ಮನೆ ಮಾತ್ರ ಅಲ್ಲ, ಇರುವಂತಹ 6 ಬ್ಲಾಕ್ಗಳಲ್ಲಿ ಸುಮಾರು 1187 ಮನೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಈಗ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ, ಇದು ಬೆಡ್ರೂಮು 1 BHK ಅಂತಂದರೆ 1 ಬೆಡ್ರೂಮ್ ಇರುವಂಥದ್ದು. ಅಂದರೆ ಡಬಲ್ ಕಾಟನ್ನು ಹಾಕ್ಬೋದು ಅಷ್ಟೇ ಬಿಟ್ಟರೆ, ಉಳಿದಂತೆ ಮತ್ತೆ ಓಡಾಡಲಿಕ್ಕೆ ಅಥವಾ ಇನ್ನೇನಾರು ಒಂದು ಬೀರು ಅಥವಾ ಇನ್ನೇನೋ ಒಂದು ಲಗೇಜ್ ಬಾಕ್ಸನ್ನು ಇಡಬೇಕು ಅಂತಂದರೆ ಇದು ಜಾಗ ಆಗೋದಿಲ್ಲ. ಅಂದರೆ ಅಷ್ಟು ಚಿಕ್ಕದಾದಂತಹ ಒಂದು ಬೆಡ್ರೂಮನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಮೇಲ್ಗಡೆ ಸೆಲ್ಫಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆದಂತಹ 1 BHK ಮನೆಯ ಚಿತ್ರಣ. ಸೊ ಈ ಒಂದು ಮನೆಯನ್ನು ಈಗಾಗಲೇ ಕೋಗಿಲು ಕ್ರಾಸ್ನಲ್ಲಿ ನಿವೇಶನಗಳನ್ನು ಏನು ಕಳ್ಕೊಂಡಿದ್ದಾರೆ, ವಸೀಂ ಕಾಲೋನಿ ಮತ್ತು ಫಕೀರ್ ಕಾಲೋನಿಯಲ್ಲಿ ಏನು ನಿವೇಶನಗಳನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ಅರ್ಹರಾಗಿರುವಂತಹ ನಿರಾಶ್ರಿತರಿಗೆ ಈ ಒಂದು ಮಾದರಿಯನ್ನು ಹೋಲುವಂತಹ ಮನೆಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಮಾಡಿದೆ. ಇದಕ್ಕೆ ಪೂರಕ ಎನ್ನುವಂತಹ ದಾಖಲೆಗಳನ್ನು, ಅಂದರೆ ನಿರಾಶ್ರಿತರ ದಾಖಲೆಗಳನ್ನು ಈಗ ಕಲೆಕ್ಟ್ ಮಾಡುವಂಥ ಕೆಲಸ ಆಗಿದೆ. ಸೊ ಇವತ್ತು ಸಂಜೆ ಅಥವಾ ನಾಳೆ ಅಥವಾ ಇನ್ನೊಂದು ವಾರದ ಒಳಗಡೆ, ಅಂದರೆ ಜನವರಿ 5ನೇ ತಾರೀಕಿನ ಒಳಗಡೆ ನಿರಾಶ್ರಿತರು ಯಾರಿದ್ದಾರೆ ಅವರಿಗೆ ನಿವೇಶನಗಳನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಾಳೆ ಮತ್ತೊಂದು ಬಿಜೆಪಿ ಟೀಮ್ ಕೋಗಿಲು ಲೇಔಟ್ಗೆ ವಿಸಿಟ್ ಕೊಡ್ತಾ ಇದೆ. ಯಲಹಂಕ MLA ವಿಶ್ವನಾಥ್ ಸೇರಿದಂತೆ ಹಲವು ನಾಯಕರು ಭೇಟಿಯನ್ನ ಕೊಡಲಿದ್ದಾರೆ. ನೋಡಿ, ಈಗಾಗಲೇ ಒಂದಿಷ್ಟು ನಾಯಕರು ಹೋಗಿ ಬಿಜೆಪಿಯವರೆಲ್ಲ ಮಾತಾಡಿಸ್ಕೊಂಡು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದಾರೆ. ಈಗ ಮತ್ತೊಂದು ಬಿಜೆಪಿ ಟೀಮ್, ಅದರಲ್ಲೂ ಯಲಹಂಕ MLA ವಿಶ್ವನಾಥ್ ಅವರು ಸೇರಿದಂತೆ ಒಂದಿಷ್ಟು ನಾಯಕರು ಹೋಗ್ತಾರಂತೆ. ಬಿಜೆಪಿ ಸತ್ಯ ಶೋಧನಾ ತಂಡ ಅಲ್ಲಿಗೆ ಹೋಗುತ್ತೆ. ನಾಳಿನ ಭೇಟಿ ಬಗ್ಗೆ ಬಿಜೆಪಿ ನಾಯಕರ ಜೊತೆಗೆ ವಿಜಯೇಂದ್ರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಮತ್ತೊಂದು ಬಿಜೆಪಿ ಟೀಮ್ ಕೋಗಿಲು ವಿಸಿಟ್ ಹೋಗ್ತಾ ಇರೋದು. ಅಂದರೆ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಎಲ್ಲದರ ಬಗ್ಗೆಯೂ ಕೂಡ ಅವಲೋಕಿಸುವಂಥ ಕೆಲಸವನ್ನ ಬಿಜೆಪಿಯ ಸತ್ಯ ಶೋಧನಾ ತಂಡ ಮಾಡಲಿದೆ. ನಾಳಿನ ಭೇಟಿ ಬಗ್ಗೆ ಬಿಜೆಪಿ ನಾಯಕರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಿಜೆಪಿ ಕಚೇರಿಯಲ್ಲಿ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದಕ್ಕೆ ಬಿಜೆಪಿ ಒಂದು ಲೆಕ್ಕದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಂದರೆ ಇವರೇ ಹೇಳಿದ್ರು ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಬಂದು ಸೇರ್ಕೊಂಡಿದ್ದಾರೆ, ಅದರಲ್ಲೂ ಬಾಂಗ್ಲಾ ಜನ ಕೂಡ ಇದ್ದಾರೆ, ಬಾಂಗ್ಲಾದೇಶದ ಜನ ಅಕ್ರಮ ವಲಸಿಗರೆಲ್ಲ ಇದ್ದಾರೆ ಇಲ್ಲಿ. ಸೊ ಅವರಿಗೆ ಈಗ ಬೇರೆ ಬೇರೆ ಅಂದರೆ ಅಪಾರ್ಟ್ಮೆಂಟ್ ಸಮೇತ 1 BHK ಮನೆಗಳನ್ನು ಕೂಡ ಇದೇ ಸರ್ಕಾರ ಕೊಡ್ತಾ ಇದೆ. ಅಂದರೆ ಎಲ್ಲರಿಗೂ ಬಾಂಗ್ಲಾದೇಶದಿಂದ ಬಂದವರಿಗೂ ಕೂಡ ಮನೆ ಕೊಡ್ತಾರೆ ಇವರು ಹಾಗಾದರೆ ಅನ್ನೋದು ಬಿಜೆಪಿಯವರ ಪ್ರಶ್ನೆ ಆಗಿದೆ. ಹಾಗಾಗಿನೇ ಈಗ ಸತ್ಯ ಶೋಧನಾ ತಂಡ ಅಂದ್ಕೊಂಡು ಈಗ ಬಿಜೆಪಿಯ ನಾಯಕರೆಲ್ಲ ಒಂದೊಂದು ತಂಡ ಮಾಡಿಕೊಂಡು ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನಾಳೆ ಯಾರೆಲ್ಲ ಹೋಗ್ತಾರೋ ಅವ್ರನ್ನೆಲ್ಲ, ಅಂದರೆ ಏನು ಮಾಡ್ತೀರಿ, ಯಾವ ರೀತಿಯಾಗಿ ಅಲ್ಲಿ ಪರಿಶೀಲನೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ ಬಿಜೆಪಿ ಕಚೇರಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.